ಇವತ್ತ ಆಗಸ್ಟ್ 1ನೇ ತಾರೀಕು ಶನಿವಾರ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ನಿಮಗೆ 30 ಹಾಗೂ 31ನೇ ಕಂತಿನ ಹಣ, ಅದ್ರ ಜೊತೆಗೆ ಬೇರೆ ಯಾವುದೇ ಒಂದು ಪೆಂಡಿಂಗ್ ಹಣ ಬಾಕಿ ಇದ್ರೆ ಅಂತವ್ರು ಪ್ರತಿಯೊಬ್ರು ವಿಡಿಯೋನ ನೋಡ್ಲೇಬೇಕು. ಯಾಕಂದ್ರೆ ಇವತ್ತ ಆಗಸ್ಟ್ 1ನೇ ತಾರೀಕು ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದ್ರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ವೇಳೆ ಇವತ್ತೇನಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಏನಪ್ಪಾ ಹೊಸ ಅರ್ಜಿ ಹಾಕೋದು, ಅದ್ರ ಬಗ್ಗೆ ಏನಾದ್ರೂ ಹೊಸ ಅಪ್ಡೇಟ್ ಇದೆಯಾ ಅಂತ ಕೇಳೋರಿಗೆ ಇಲ್ಲಿ ಒಂದು ಹೊಸ ಅಪ್ಡೇಟ್ ಇದೆ. ಸೊ ಏನ್ ಮಾಡ್ಬೇಕು, ಹೊಸ ಅಪ್ಲಿಕೇಶನ್ ನ ಹಾಕ್ಬೇಕಾದ್ರೆ ಏನ್ ಸ್ಟಾರ್ಟ್ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಹಾಗಾದ್ರೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ? ಹೌದು ಸ್ನೇಹಿತರೆ, ಇವತ್ತ ಆಗಸ್ಟ್ 1ನೇ ತಾರೀಕು ಇವತ್ತ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಬಿಡುಗಡೆ ಆಗ್ತಾ ಇದೆ. ಒಟ್ಟೊಟ್ಟಿಗೆ ಹಣ ರಿಲೀಸ್ ಆಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಏನ್ ಇಷ್ಟು ದಿನಗಳ ಕಾಲ ಇನ್ನು ಯಾರಿಗೆ ಹಣ ಬಂದಿದ್ದಿಲ್ಲ, ಪೆಂಡಿಂಗ್ ಇತ್ತು, ಸೊ ಅಂತವ್ರಿಗೆ ಇವತ್ತ ಶನಿವಾರ ದಿನ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಬಿಡುಗಡೆ ಆಗ್ತಾ ಇದೆ. ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ, ಎಷ್ಟು ಹಣವನ್ನ ಪಡಿತಾ ಇದ್ದಾರೆ, ಎಲ್ಲ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಮೊದಲು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸುವಂತವ್ರು ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಳ್ಳುವಂತಿಲ್ಲ. ಅಂದ್ರೆ ನೀವು ಯಾವುದೇ ಒಂದು ಸೈಬರ್ ಸೆಂಟರ್ಗೆ, ಅಂದ್ರೆ ಕರ್ನಾಟಕ ಒನ್, ಗ್ರಾಮೀಣ ಒನ್, ಬೆಂಗಳೂರು ಒನ್ ಕೇಂದ್ರಗಳಿಗೆ ಹೋಗಿ ಅರ್ಜಿ ಪ್ರಾರಂಭ ಆಗಿದೆಯಲ್ಲ ಅಂತ ಕೇಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಿಮಗೆ ಅನೌನ್ಸ್ ಮಾಡ್ತಾರೆ, ಅಂದ್ರೆ ನಿಮಗೆ ಗೊತ್ತಾಗುತ್ತೆ, ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಆದೇಶ ಬರುತ್ತೆ, ಅವಾಗ ನೀವು ಎಲ್ಲರೂ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಖುದ್ದಾಗೆ ಒಂದು ಮುಖ್ಯಮಂತ್ರಿಗಳೇನಿದ್ದಾರೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಇವತ್ತೇನಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಹತ್ತಿರದ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿರುತ್ತೆ, ತಾಲೂಕು ಪಂಚಾಯತಿಗಳು ಏನಿರುತ್ತೆ, ಅಲ್ಲಿ ಹೋಗಿ ಒಂದ್ಸಲ ಎನ್ಕ್ವೈರಿ ಮಾಡ್ಬೇಕಂತ ಹೇಳ್ತಾ ಇದಾರೆ. ಯಾಕಂದ್ರೆ ಯಾರಿಗೆ ಹಣ ಬಂದಿಲ್ಲ, ಏನ್ ಕಾರಣ ಇದೆ ಅಂತ ಅಲ್ಲಿ ಒಂದು ಲಿಸ್ಟ್ ಮಾಡ್ತಾ ಇದಾರಂತೆ. ಸೊ ಅದಕ್ಕಾಗಿ ನೀವು ಹೋಗಿ ಅಲ್ಲಿ ಸ್ವಲ್ಪ ಎನ್ಕ್ವೈರಿ ಮಾಡಿ, ಈ ರೀತಿಯಾಗಿ ಹಣ ಬಂದಿಲ್ಲ ಅಂತ ಹೇಳಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಸ್ಕೊಂಡು ಬರ್ಬೇಕಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಇದ್ರ ಜೊತೆಗೆ ಇವತ್ತ ಆಗಸ್ಟ್ 1 ಶನಿವಾರ ದಿನ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ, ಪೆಂಡಿಂಗ್ ಹಣ ಅಂದ್ರೆ ಇಲ್ಲಿ 31 ಮತ್ತೆ 30ನೇ ಕಂತಿನ ಹಣ, ಅದ್ರ ಜೊತೆಗೆ ಯಾವುದೇ ಒಂದು ಪೆಂಡಿಂಗ್ ಹಣ ಬಾಕಿ ಇದ್ರು ಕೂಡ ಎಲ್ಲ ಬಿಡುಗಡೆ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಅಟ್ಲೀಸ್ಟ್ ಕೆಲವರಿಗೆ 2,000, ಕೆಲವ್ರಿಗೆ 4,000 ಹಣ ಬಂದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ ಪೆಂಡಿಂಗ್ ಹಣ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಜಿಲ್ಲೆಗಳ ಹೆಸರು: ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ, ಗದಗ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ಮೈಸೂರು, ವಿಜಯಪುರ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಇವತ್ತ ಪೆಂಡಿಂಗ್ ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ. ಸೊ ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬರದಿಂದ ಸಾಕ್ತಾ ಇದೆ, ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ಲೇಬೇಕಂತ. ಸೊ ಯಾಕಂದ್ರೆ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿದೆ, ಯಾವುದೇ ಹಣ ನಿಮ್ಮ ಹತ್ರ ಪೆಂಡಿಂಗ್ ಇಟ್ಕೊಳ್ಳುವಂತಿಲ್ಲ. ಅಂದ್ರೆ ಹಣವನ್ನ ನೀವು ಇಮಿಡಿಯೇಟ್ಲಿ ಆಗಿ ಬಿಡುಗಡೆ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಆ ಒಂದು ಕೆಲಸ ನಡೀತಾ ಇದೆ. ಸೊ ಇವತ್ತು ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ತಾರೆ, ಯಾವ್ದೇ ಕ್ಷಣದಲ್ಲಿ ಬೇಕಾದ್ರೂ ಹಣ ಬರ್ಬೋದು. ಬಂದಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕಂತ ಹೇಳಿದೀನಿ. ತಪ್ಪದೆ ಕಮೆಂಟ್ ಮುಖಾಂತರ ಕೂಡ ನಮ್ಗೆ ತಿಳಿಸಿ, ಯಾರಿಗೆ ಹಣ ಬರ್ಬೇಕು, ಎಷ್ಟು ಬರ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ.